ಕಳೆದ ಜೂನ್ 18ರಂದು ವಿಧಾನ ಪರಿಷತ್ನ 7 ಸ್ಥಾನಗಳಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ 3+ ಮತ್ತೊಬ್ಬ ಅಭ್ಯರ್ಥಿ ಅವರು ಹೆಚ್ಚುವರಿಯಾಗಿ ಗೆದ್ದಿದ್ದರು. ಅಂದರೆ ಹೆಚ್ಚುವರಿ ಮತಗಳಿಂದ JDS BJP ಹೆಚ್ಚುವರಿ ಮತಗಳಿಂದ ಗೆದ್ದಿದ್ದರು. BJP ಇಬ್ಬರು ಮಾತ್ರ ಗೆದ್ದರು. ಅಭ್ಯರ್ಥಿಗಳು ಮಾತ್ರ MLC ಆಗಿದ್ದರು. JDSನ ಗೋವಿಂದರಾಜು ಗೆಲ್ಲಕ್ಕೆ ವಿಫಲರಾಗಿದ್ದರು. ಇದಕ್ಕೆ ಕಾರಣ JDSನ 8 ಶಾಸಕರು ಹಾಗೂ BJPಯ 4 ಶಾಸಕರು ಅಂತೇಳಿ ಇವತ್ತು BJPಯ ಸದಸ್ಯ ಶೋಧನಾ ಸಮಿತಿ ವರದಿ ಸಲ್ಲಿಸಿದೆ. CT ನೇತೃತ್ವದ ಸಮಿತಿ ಇದು CT ರವಿಯವರು ಈಗ BJP ಅಧ್ಯಕ್ಷ BA ವಿಜೇಂದ್ರಗೆ ಸಲ್ಲಿಸಿದರು. ಈಗ BA ವಿಜೇಂದ್ರ ಹೈಕಮಾಂಡಿಗೆ ವರದಿ ಸಲ್ಲಿಸಬೇಕು. ಆದರೆ ಮೂರು ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ. ಆದರೆ ಒಬ್ಬರು ಮತ್ತು ಅಸಿಂಧುವಾಗಿದೆ ಅಂತ, ಯಾರಿಗೆ ಅಸಿಂಧುವಾಗಿದೆ ಅಂತ 3 ಜನ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಂತ. ಆದರೆ 3 ಜನ ಕ್ರಾಸ್ ವೋಟಿಂಗ್ ಮಾಡಿದರೆ ಯಾರು ಔಷಧ ಹೆಸರು ಗೊತ್ತು ತಿಳಿಸಿಲ್ಲ. ಅದನ್ನೇ ಕೇಳಿದ್ರು ಜನರು. ಅದು ತಿಳಿಸಿ ನಿಮ್ಮ ಮಾಡಿದ್ರೆ ನೀವು ಹೇಳೇ ಇಲ್ಲ ಜನರಿಗೆ ಹೆಂಗೆ ಗೊತ್ತಾಗುತ್ತೆ? ಅಯ್ಯೋ, 8 ಜನ JDS ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿದಾರಂತೆ. ಕುಮಾರ್ ನೋಡ್ಕೊತಾರೆ. ಆಮೇಲೆ ಈಗ ಯಾರು ಅಂತ ನೀವು ಸಸ್ಪೆನ್ಸ್ ಹೇಳ. ಈಗ ಜುಲೈ ಮೊದಲ ವಾರಕ್ಕೆ, ಜುಲೈ 7ನೇ ತಾರೀಕು ಅಂದಾಜು ಜುಲೈ ಮೊದಲ ವಾರ ಜುಲೈ 7ನೇ ತಾರೀಕು CM DK ಶಿವಕುಮಾರ್, ನಿಕಟಪೂರ್ವ CM ಸಿದ್ದರಾಮಯ್ಯ ಹಾಗೂ KPC ಅಧ್ಯಕ್ಷ BK ಪ್ರಸಾದ್ ಜುಲೈ 7ನೇ ತಾರೀಕು ಇವತ್ತು ಹೋಗಬೇಕಾಯಿತು 27ಕ್ಕೆ. ಆದರೆ 7ನೇ ತಾರೀಕು ಶಿಫ್ಟ್ ಆಗಿದೆ. ಈ ಎರಡನೇ ಹಂತದಲ್ಲಿ 20 ಸಚಿವ ಸ್ಥಾನ ಖಾಲಿದ್ದಾವೆ. ಅದರಲ್ಲಿ 13 ಸಚಿವ ಸ್ಥಾನ ಮಾತ್ರ ತುಂಬ್ತಾರಂತೆ, ಭರ್ತಿ ಮಾಡ್ತಾರಂತೆ. ಆದರೆ ಅದರಲ್ಲಿ ಜಮೀನು ಮತ್ತು ಸಿಗೋ ಚಾನ್ಸ್ ಭಾಳ ಕಷ್ಟ ಇದೆ ಅಂತೆ. ಜಮೀನು ಮುದ್ದಿಗೆ ಸಚಿವ ಸಿಗೋದು ಕಷ್ಟ ಇದೆ ಅಂತೆ. ಸಂತೋಷ್ ಲಾಡ್ ಅವ್ರಿಗೂ ಸಿಗೋದು ಕಷ್ಟ ಇದೆ ಅಂತೆ. ಜಮೀನು ಮುದ್ದು ಪಾಪ ಅಂತಾರೆ, ಯಾರು ಅನ್ಬೇಕಾಯಿತು ಸಿದ್ದರಾಮಯ್ಯ ಯಾಕೋ ಸಪೋರ್ಟ್ ಮಾಡ್ತಿಲ್ಲ. ದಾವಣಗೆರೆ ಬೈ ಎಲೆಕ್ಷನಲ್ಲಿ ಅವರು ಕಾಂಗ್ರೆಸ್ ವಿರುದ್ಧ ಮತ ಹಾಕಕ್ಕೆ ಕೆಲಸ ಮಾಡಿದರೆ, ಮತ್ತು SDP ಅಭ್ಯರ್ಥಿಗೆ ಸಪೋರ್ಟ್ ಮಾಡಿದರೆ ಅಂಜರಾಟೆ ಅಂತೇಳಿ ಆಕ್ರೋಶ ಇದು ಸಿದ್ದರಾಮಯ್ಯ ಅವರದ್ದು. ಇಲ್ಲಿ ಈಗ ಲಿಂಗನಮಕ್ಕಿಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಆದ್ರಿಂದ ವಿವಿಧ ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆ ಸ್ಥಗಿತಗೊಂಡಿದೆ. ಲಿಂಗನಮಕ್ಕಿಯಿಂದಲೇ ಜೋಗ್ ಫಾಲ್ಸ್ ಅಲ್ಲಿಂದ ಬರೋ ಕರೆಂಟು ಅಲ್ಲೇ ವಿದ್ಯುತ್ ಉತ್ಪಾದನೆ ಸ್ಥಗಿತಗೊಂಡಿದೆ. ರಾಜ್ಯದ ಎಲ್ಲ ಡ್ಯಾಮ್ಗಳು ಬಹುತೇಕ ಡೆಡ್ ಸ್ಟೋರೇಜ್ ಅಂತಕ್ಕೆ ಬಂದಿವೆ. ಏನಾಗುತ್ತೆ ಗೊತ್ತಿಲ್ಲ, ಮುಂದಿನ ಸರಿ ಏನಾಗುತ್ತೆ ಗೊತ್ತಿಲ್ಲ. ಬಿಡದಿ ಹೋರಾಟ ನಡೀತಾರೆ ಅಂತೇಳಿ ಬೈರಮಂಗಲಕ್ಕೆ DK ಶಿವಕುಮಾರ್ CM ಹೋಗಲಿಲ್ಲ, ಅಲ್ಲಿ ರಕ್ಷಣೆ ಮಾಡ್ತಿದ್ದಾರೆ.